ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಸರಳೀಕರಣ. ಈ ಚಾಪ್ಟರ್ ಮೇಲೆ ಒಂದು 15 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ, ಆಲ್ರೆಡಿ 100 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 101ರಿಂದ 115ವರೆಗೂ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಫಸ್ಟ್ ಕ್ವಶನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಯಿತಾ, ನಾನು ಲೈನ್ ಬೈ ಲೈನ್ ಓದ್ಬಿಟ್ಟು ಈ ಕ್ವೆಶನ್ ಬರೀತೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಯಿತಾ, ಕರಣ್ ಒಬ್ಟೈನ್ಸ್ 10 ಮಾರ್ಕ್ಸ್ ಮೋರ್ ದೆನ್ ಭಾವನ. ಆಯಿತಾ, ಕರ್ಣ ಅನ್ನೋನು ಭಾವನಾಗಿಂತ 10 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾನೆ. ಫಸ್ಟ್ ಸೆಂಟೆನ್ಸ್ ನೋಡಿ, ಕರಣ್ ಒಬ್ಟೈನ್ಸ್ 10 ಮಾರ್ಕ್ಸ್ ಮೋರ್ ದೆನ್ ಭಾವನ. ಆಯಿತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಕರಣ್ ಒಬ್ಟೈನ್ಸ್ 10 ಮಾರ್ಕ್ಸ್ ಮೋರ್ ದೆನ್ ಭಾವನ. ಆಯಿತಾ, ಕನ್ನಡದಲ್ಲಿ ಕರ್ಣ ಭಾವನಾಗಿಂತ 10 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾನೆ. ಈ ರೀತಿ ಈಕ್ವೇಶನ್ ಬರ್ಕೋಬೇಕು. ನೆಕ್ಸ್ಟ್ ಈಶಾ ಒಬ್ಟೈನ್ 5 ಮಾರ್ಕ್ಸ್ ಲೆಸ್ ದೆನ್ ಭಾವನಾಗಿಂತ 5 ಮಾರ್ಕ್ಸು ಕಡಿಮೆ ತೆಗೆದಿದ್ದಾರೆ. ಆಯಿತಾ, ಈಶಾ ಒಬ್ಟೈನ್ಸ್ 5 ಮಾರ್ಕ್ಸ್ ಲೆಸ್ ದೆನ್ ಭಾವನ. ಆಯಿತಾ, ಈಶಾನ್ನವರು ಭಾವನಾಗಿಂತ 5 ಮಾರ್ಕ್ಸ್ ಕಡಿಮೆ ತೆಗೆದಿದ್ದಾರೆ. ಸೇಮ್ ಸೆಂಟೆನ್ಸ್ನ ಈಕ್ವೇಶನ್ ರೀತಿ ಬರ್ಕೋಬೇಕು. ಅದಾದಮೇಲೆ ವಾಟ್ ಈಸ್ ದ ಮಾರ್ಕ್ಸ್ ಆಫ್ ಕರಣ್ ಇಫ್ ಆಲ್ 3 ಒಬ್ಟೈನ್ 140 ಮಾರ್ಕ್ಸ್. ಆಯಿತಾ, ಆಲ್ 3 ಅಂದರೆ ಕರ್ಣ, ಈಶಾ ಮತ್ತು ಭಾವನ 3 ಜನದ್ದು ಟೋಟಲ್ ಮಾರ್ಕ್ಸು 140 ಆದರೆ ಕರಣ್ದು ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ, ಕರಣ್, ಈಶಾ ಮತ್ತು ಭಾವನ 3 ಜನದ್ದು ಟೋಟಲ್ ಮಾರ್ಕ್ಸ್ 140 ಆದರೆ ಕರಣ್ದು ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಯಾವುದು? ಕರಣ್ದು. ಆಯಿತಾ, ಕರಣ್ದು ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ನೋಡಿ, ಕರಣ್ಗೆ ಕೆ ಜಾಗಕ್ಕೆ ಇದನ್ನು ಹಾಕೋಬೋದು. B+10 ಅಂತ ಬರ್ಕೊಳ್ಳಿ. B+10 ಅಂತ ಬರ್ಕೋಬೋದು ಇದಕ್ಕೆ. ಆಯಿತಾ, ಕೆ ಜಾಗಕ್ಕೆ. ನೆಕ್ಸ್ಟ್ ಐ ಜಾಗಕ್ಕೆ, ಐ ಇದೆಯಲ್ಲ, ಐ ಜಾಗಕ್ಕೆ B-5 ಅಂತ ಬರ್ಕೋಬೋದು. B-5 ಅಂತ ಬರ್ಕೋಬೋದು. ನೋಡಿ, ಬ್ರಾಕೆಟ್ ಹಾಕೊಳ್ಳಿ, ಬೇಕು ಅಂದರೆ ಬ್ರಾಕೆಟ್ ಹಾಕೊಳ್ಳಿ. ಆಯಿತಾ, ನೆಕ್ಸ್ಟ್ ಇದೆ ಪ್ಲಸ್ B140. ಆಯಿತಾ, ಕರಣ್ ಜಾಗಕ್ಕೆ B+10 ಅಂತ ಬರ್ಕೊಂಡಿದ್ದೀನಿ. ಈಶಾ ಜಾಗಕ್ಕೆ B-5 ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ B, ದಟ್ ಈಸ್ ಈಕ್ವಲ್ ಟು 140. ಆಯಿತಾ, ಈಗ ಸಿಂಪ್ಲಿಫೈ ಮಾಡಿ. B ಏನಾಗುತ್ತೆ? 3B ಆಗುತ್ತೆ. ಬೇಕು ಅಂದರೆ ಈಕ್ವೇಷನ್ ತೆಗೀರಿ, ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಈಕ್ವೇಷನ್ ತೆಗೆದ್ರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ನೋಡಿ, B 3B ಪ್ಲಸ್ 10ನಲ್ಲಿ 5 ಕಳೆದ್ರೆ 5 ಉಳ್ಕೊಳುತ್ತೆ. 10ನಲ್ಲಿ 5 ಕಳೆದ್ರೆ 5 ಉಳ್ಕೊಳುತ್ತೆ. ಅಷ್ಟೇ. ಆ ಕಡೆ ಎಷ್ಟಿದೆ? 140 ಇದೆ. ಆಯಿತಾ, 3B 5 ಆ ಕಡೆ ಹೋದರೆ 140 ಮೈನಸ್ 5 ಆಗುತ್ತೆ. 3B ಈಸ್ ಈಕ್ವಲ್ ಟು ಇದೇನಾಗುತ್ತೆ? 135 ಆಗುತ್ತೆ. ಆಯಿತಾ, ನೆಕ್ಸ್ಟ್ B ಈಸ್ ಈಕ್ವಲ್ ಟು 135/3 ಆಗುತ್ತೆ. 5 + 3 + 1 9 ಆಗುತ್ತೆ. ಸೊ ಡಿವೈಡ್ ಮಾಡಿದ್ರೆ 3 4s 12, 3 5s. ಆಯಿತಾ, ಡಿವೈಡ್ ಮಾಡಿದ್ರೆ B ಈಸ್ ಈಕ್ವಲ್ ಟು 45 ಬರುತ್ತೆ. ಭಾವನೊಂದು ಮಾರ್ಕ್ಸು 45 ಬರುತ್ತೆ. ಭಾವನೊಂದು ಅವ್ರು ಕೇಳಿರೋದು ಯಾರ್ದು? ಕರಣ್ದು ಕೇಳಿರೋದು. ಅವ್ರು ಕೇಳಿರೋದು ಕರಣ್ದು ಮಾರ್ಕ್ಸ್. ಆಯಿತಾ, ಕರಣ್ದು ಮಾರ್ಕ್ಸ್ ಎಷ್ಟು? ಇಲ್ಲಿ ಭಾವನಿಗಿಂತ 10 ಮಾರ್ಕ್ಸ್ ಜಾಸ್ತಿ ಇದೆ. ಆಯಿತಾ, ಕರಣ್ದು ಮಾರ್ಕ್ಸು ಇಲ್ಲಿದೆ ನೋಡಿ, ಎಷ್ಟಿದೆ? B+10. B ಅಂದರೆ ಎಷ್ಟು? ಭಾವನೊಂದು ಮಾರ್ಕ್ಸ್ ಗೊತ್ತಿದೆ, 45 ಪ್ಲಸ್ 10. ಕರಣ್ದು ಮಾರ್ಕ್ಸ್ ಎಷ್ಟಿದೆ? 55 ಆಗುತ್ತೆ. ಆಯಿತಾ, ಕರಣ್ದು ಮಾರ್ಕ್ಸ್ ಅವರು ಫೈನಲಾಗಿ ಕ್ವಶನ್ ಕೇಳೋದು. ಕರಣ್ದು ಮಾರ್ಕ್ಸು 55. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಡಿ. ಕ್ವಶನ್ ನಂಬರ್ 102 ನೋಡಿ. ಕ್ವಶನ್ ನಂಬರ್ 102ನ 2012 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಆಯಿತಾ, ಈ ರೀತಿ ಇದೆ. ಆಯಿತಾ, ಈ ರೀತಿ ಇದೆ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ, ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಎಕ್ಸ್ ಅಂತ ಹಾಕೋತೀನಿ. ಆಯಿತಾ, ಎಕ್ಸ್ ಅಂತ ಹಾಕೋತೀನಿ. ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಒಬ್ರಿಗೆ 2 ಥರ ಕಾಣಿಸುತ್ತೆ, ಇನ್ನೊಬ್ರಿಗೆ 9 ಥರ ಕಾಣಿಸುತ್ತೆ. ಈಗ ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್. ಇಲ್ಲಿ ನೋಡಿ, ಫಸ್ಟು ಡಿವಿಷನ್ ಮಾಡಬೇಕು. 12 ಇಂಟು 10 ಇದೆ, 10 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆಯಿತಾ,
10 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಡಿವಿಷನ್ ಇದೆ, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡಿ. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಇದನ್ನು ಪಲ್ಟಿ ಮಾಡೋರು ಏನಾಗುತ್ತೆ, 240 by 120 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು 120. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ ನೋಡಿ. 10 ಹೋಗುತ್ತೆ. ಆಯಿತಾ? 12 1s 12 2s 12 ಇಂಟು ಇದೇನಾಗುತ್ತೆ, 10 ಇಂಟು 2 ಆಗುತ್ತೆ. 10 ಇಂಟು 2 ಆಗುತ್ತೆ. 12 1s 12 2s 10 ಇಂಟು 2 ಆಗುತ್ತೆ ಬ್ರಾಕೆಟ್ ಒಳಗಡೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು 120 ಆಗುತ್ತೆ. ಆಯಿತಾ? ನೆಕ್ಸ್ಟು 10 ಇಂಟು 2 ಅಂದರೆ 20. 20 ಇಂಟು 12 ಅಂದರೆ ನೋಡಿ ಫಸ್ಟು ಇಲ್ಲಿ ನೋಡಿ 10 ಇದೆ, 10 ಡಮಾರ್ ಆಗುತ್ತೆ. ಆಯಿತಾ? 10 ಡಮಾರ್ ಆಗುತ್ತೆ. 12 2s 24. 12 2s 24. ಅಥವಾ ಇನ್ನೂ ಸಿಂಪಲ್ ಮಾಡ್ಬೋದು, ಇನ್ನೂ ಸಿಂಪಲಾಗಿ ಮಾಡ್ಬೋದು. 10 ಡಮಾರ್ ಆಯಿತಾ? ಇಲ್ಲಿ ನೋಡಿ 12 ಇಂಟು 2 ದಟ್ ಈಸ್ ಈಕ್ವಲ್ ಟು 12 ಇಂಟು 2 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು 12. 0 ಡಮಾರ್ ಆಗಿದೆ, 12 ಬರ್ಕೊಳ್ಳಿ. ಇಲ್ಲಿ 2 ಇದೆ, 2 ಬರ್ಕೊಳ್ಳಿ. ಎಕ್ಸ್ ಇಂಟು 12 ಬರ್ಕೊಳ್ಳಿ. ಪುನಃ 12 12 ಡಮಾರ್ ಆಗುತ್ತೆ. 12 12 ಡಮಾರ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 2 ಬರುತ್ತೆ. ಆಯಿತಾ? ಫೈನಲ್ಗೆ ಎಕ್ಸ್ ಈಕ್ವಲ್ ಟು 2 ಬರುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 102ಗೆ? ಕ್ವಶನ್ ನಂಬರ್ 102ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 103 ನೋಡಿ. ಕ್ವಶನ್ ನಂಬರ್ 103ನ 2011 ನವೋದಯ ಎಕ್ಸಾಮಲ್ಲಿ ಕೇಳಿದರೆ ಅದು ಈ ರೀತಿ ಇದೆ. ಆಯಿತಾ? ಫಸ್ಟ್ ಏನು ಮಾಡಬೇಕು, ಮಿಕ್ಸ್ಡ್ ಫ್ರಾಕ್ಷನ್ ಇದೆ ನೋಡಿ, ಎಲ್ಲ ಮಿಕ್ಸ್ಡ್ ಫ್ರಾಕ್ಷನ್. ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಇದೇನಾಗುತ್ತೆ, 5 ಡಿನಾಮಿನೇಟರಿಂದ ಅದನ್ನು ಬರ್ಕೊಳ್ಳಿ. 10 5s 50. 50 ಪ್ಲಸ್ 2 52 ಇಂಟು 5 ಇದೆ ಬರ್ಕೊಳ್ಳಿ. 5 ಇದೆ ಬರ್ಕೊಳ್ಳಿ. 8 5 40. 8 5 40. 40 ಪ್ಲಸ್ 4 44. ಆಯಿತಾ? 8 5 40. 40 ಪ್ಲಸ್ 4 44. ಡಿವಿಷನ್ ಇದೆ, ಡಿವಿಷನ್ ಬರ್ಕೊಳ್ಳಿ. ಆಯಿತಾ? ಡಿವಿಷನ್ ಇದೆ, ಡಿವಿಷನ್ ಬರ್ಕೊಳ್ಳಿ. ಆಯಿತಾ? ಇಲ್ಲಿ ನೋಡಿ ಡಿನಾಮಿನೇಟರ್ 5 ಇದೆ, 5 ಬರ್ಕೊಳ್ಳಿ. 5 4 20. 20 ಪ್ಲಸ್ 2 22. ಆಯಿತಾ? ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಬೇಕು, ರೂಲ್ ನಂಬರ್ 1. ನೆಕ್ಸ್ಟ್ ಏನು ಮಾಡಿ, ಡಿವಿಷನ್ ಇದೆ ನೋಡಿ, ಇದನ್ನು ಸಾಲ್ವ್ ಮಾಡಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 52 by 5. ಇದು ಹಂಗೆ ಬರ್ಕೊಳ್ಳಿ. 44 by 5. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಬರ್ಕೋಬೇಕು. ಮತ್ತು ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡೋದು ಏನಾಗುತ್ತೆ, 5 by 22. ಆಯಿತಾ? ನೋಡಿ 5 5 ಡಮಾರ್ ಆಗುತ್ತೆ. 22 1s 22 2s. ಆಯಿತಾ? ಇಲ್ಲಿ ನೋಡಿ ಇಲ್ಲೇನಾಗುತ್ತೆ, 52 ಇಂಟು 2 ಆಗುತ್ತೆ. 52 ಇಂಟು 2 ಡಿವೈಡೆಡ್ ಬೈ 5 ಆಗುತ್ತೆ. ಆಯಿತಾ? ಇದನ್ನೇನಂತ ಬರ್ಕೋಬೋದು, ಏನು 10 ಡಬಲ್ ಮಾಡೋದು 104 ಆಗುತ್ತೆ. 104 55. ಓಕೆ, 104 by 5 ಆಗುತ್ತೆ. 104 by 5. ಇದು ಆನ್ಸರು ಇಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಇಂಪ್ರಾಪರ್ ಫ್ರಾಕ್ಷನ್ ಇದ್ದರೆ ಅದಕ್ಕೆ ಫೈನಲ್ ಆನ್ಸರು ಮಿಕ್ಸ್ಡ್ ಫ್ರಾಕ್ಷನ್ ಇರುತ್ತೆ. ಅದನ್ನು ಬರ್ಕೊಳ್ಳಿ, ಜಸ್ಟ್ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ್ರೆ ಬರುತ್ತೆ ಅದು. 5ಇಂದ 104ನ ಡಿವೈಡ್ ಮಾಡಿ. 5 2s. ಆಯಿತಾ? 5 2s 10 0 0. ಆಯಿತಾ? 5 20. ಅಥವಾ 5 ಇಂಟು 20 ಮಾಡಿ. 25 100 4 ಉಳ್ಕೊಳ್ಳುತ್ತೆ. ಆಯಿತಾ? ಇದೇನಾಗುತ್ತೆ, ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ರೆ ಡಿನಾಮಿನೇಟರ್ 5 ಇದೆ, 5 ಆಗುತ್ತೆ. ರಿಮೈಂಡರು 4 ಆಗುತ್ತೆ, 4. ಆಯಿತಾ? ಕೋಶೆಂಟು 20. ಕೋಶೆಂಟು 20. ಆಯಿತಾ? 20 ಇಂಟು 4 by 5 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 103ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 104 ನೋಡಿ. ಕ್ವಶನ್ ನಂಬರ್ 104ನ 2011 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಅದು ಈ ರೀತಿ ಇದೆ. ಆಯಿತಾ? ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇನ್ನರ್ ಬ್ರಾಕೆಟ್ನ ಸಾಲ್ವ್ ಮಾಡಿ. ಯಾವ ರೀತಿ ಮಾಡ್ತೀರಾ? ಆಯಿತಾ? ಇಲ್ಲಿ ನೋಡಿ 2 1s 2 3s. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3 ಇಂಟು 3 ಆಗುತ್ತೆ. ನೆಕ್ಸ್ಟ್ ಬ್ರಾಕೆಟ್ ಇದೆ, ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. ಅದೇನಾಯ್ತು, ಇಲ್ಲಿ ಬೇಕು ಅಂದರೆ ನೋಡಿ, ಇಲ್ಲಿ 6/2. 2 1s 2 3s. ಈ ಜಾಗದಲ್ಲಿ 3 ಹಾಕಿದ್ದೀರಿ. ಆಯಿತಾ?
ಆಯಿತಾ. ಇದಿಷ್ಟು ಸಾಲ್ವ್ ಮಾಡಿದ್ರೆ 3 ಬರುತ್ತೆ ಇಂಟು 3 ಆಯಿತು. ನೆಕ್ಸ್ಟು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು. ಇದೇನಾಗುತ್ತೆ 3 3 ಝ 9 ಇಂಟು 2 9 2 ಝ 80. ಫೈನಲ್ ಆನ್ಸರ್ ಬಂದೇ ಬಂತು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 104ಗೆ ಆಪ್ಷನ್ ಬಿ ಆಯಿತಾ. ಇದನ್ನು ಡೈರೆಕ್ಟಾಗಿ ಮಾಡ್ಬೋದು ನೋಡಿ, ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. 2 1 ಝ 2 3 ಝ ಆಯಿತಾ. ನೆಕ್ಸ್ಟ್ 3 3 ಝ 9 9 2 ಝ 18. ಡೈರೆಕ್ಟಾಗಿ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಮಾಡ್ಬೋದು ಆಯಿತಾ. ಕ್ವಶನ್ ನಂಬರ್ 104ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 105 ನೋಡಿ. ಕ್ವಶನ್ ನಂಬರ್ 105ನ 2010 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಇದೆ. ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಕನ್ವರ್ಟ್ ಮಾಡಿ. 24 ಇಂಟು 1 ಏನಾಗುತ್ತೆ 24 ಪ್ಲಸ್ 1 25 ಆಗುತ್ತೆ. ಇದು 25 ಆಗುತ್ತೆ. ಮೈನಸ್ 1 ಆಯಿತಾ, ಪ್ಲಸ್ ಆಯಿತಾ. ಇದೇನಾಗುತ್ತೆ 7/36. 7/36. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿ ಅಥವಾ ಮೈನಸ್ ಮಾಡಿ. ಏನಾಗುತ್ತೆ 24 ಮೈನಸ್ಸು ಈ ಕಡೆ 25 ಆಗುತ್ತೆ. 24 ಇಂಟು 1 ಏನಾಗುತ್ತೆ 24 ಆಗುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 7/36. 25ಅಲ್ಲಿ 24 ಮೈನಸ್ ಮಾಡೋರು ಏನಾಗುತ್ತೆ 1/24 ಆಗುತ್ತೆ, ಪ್ಲಸ್ 7/36 ಆಗುತ್ತೆ. ನೆಕ್ಸ್ಟ್ ಇವೆರಡನ್ನೂ ಆಡಬೇಕು. ಎರಡನ್ನೂ ಆ್ಯಡ್ ಮಾಡಬೇಕು ಅಂದರೆ ಡಿನಾಮಿನೇಟ್ರ್ ಸೇಮ್ ಇರಬೇಕು ಆಯಿತಾ. ಚಡ್ಡಿ ಸೇಮ್ ಇರಬೇಕು. ಏನು ಬರ್ಕೊಳ್ಳಿ 1/24 ಪ್ಲಸ್ 7/36. ಯಾವ ರೀತಿ ಮಾಡ್ತೀರಾ ಅಂದರೆ ನೋಡಿ, 24 3 ಝ 72 ಆಗುತ್ತೆ. 24 3 ಝ 72 ಆಗುತ್ತೆ ಆಯಿತಾ. 36 2 ಝ 72 ಆಗುತ್ತೆ ಆಯಿತಾ. 36 ಇಂಟು 2 ಅಂದರೆ 72. 24 ಇಂಟು 3 ಅಂದರೆ 72 ಆಗುತ್ತೆ. ಡಿನಾಮಿನೇಟರ್ ಸೇಮ್ ಆಯಿತು. ಸೊ ಡಿನಾಮಿನೇಟರ್ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆನೂ 3ಇಂದ ಮಲ್ಟಿಪ್ಲೈ ಮಾಡಿ, ಕೆಳಗಡೆ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆನೂ 2ಇಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ಇದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಇಲ್ಲೇ ಬರುತ್ತೆ ನೋಡಿ. 24 ಇಂಟು 3 ಅಂದಾಗ 72 ಆಗುತ್ತೆ. ಡಿನಾಮಿನೇಟ್ರಲ್ಲಿ 72 ಬರ್ಕೊಳ್ಳಿ, ಪ್ಲಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ. ಈ ಕಡೆ 3 ಬರುತ್ತೆ, ಈ ಕಡೆ 3. 7 2 ಝ 14 ಆಯಿತಾ. 14 ಪ್ಲಸ್ 3 ಏನಾಗುತ್ತೆ 17. 17/72 ಆಯಿತಾ. ಆಪ್ಷನ್ ಏನು ಬರುತ್ತೆ ಇದು ಕ್ವಶನ್ ನಂಬರ್ 105ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 106 ನೋಡಿ. ಕ್ವಶನ್ ನಂಬರ್ 106ನ 2010 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಡೆಸಿಮಲ್ ಅಡಿಷನ್ ಇದೆ. ಫಸ್ಟ್ ಯಾವ್ದಾರ ಒಂದು ಬರ್ಕೊಳ್ಳಿ. 20.08 20.08 ಬರ್ಕೊಳ್ಳಿ. ನೆಕ್ಸ್ಟು ಫಸ್ಟ್ ಚುಕ್ಕಿ ಬರ್ಕೊಳ್ಳಿ. ಚುಕ್ಕಿ ಬರ್ಕೊಳ್ಳಿ. ಈ ಕಡೆ 20 ಇದೆ, 20 ಬರ್ಕೊಳ್ಳಿ. ಆ ಕಡೆ 008 008 ಇದು ಅಷ್ಟೇ. 20 ಇದೆ, 20 ಬರ್ಕೊಳ್ಳಿ. ಚುಕ್ಕಿ 00008 ಆಯಿತಾ. ನೆಕ್ಸ್ಟ್ 20 ಇದೆ, ಬರೀ 20 ಬರ್ಕೊಳ್ಳಿ. ಬೇಕು ಅಂದರೆ ಚುಕ್ಕಿ ಇಟ್ಬಿಟ್ಟು ಒಂದು 0 ಹಾಕ್ಕೊಳ್ಳಿ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ 8 8 8 0 ಚುಕ್ಕಿ 20 40 60 80 ಆಯಿತಾ. ತುಂಬ ಸಿಂಪಲ್ ಆಗಿದೆ. 80.0888 ಆಯಿತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 106ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 107 ನೋಡಿ. ಕ್ವಶನ್ ನಂಬರ್ 107ನ 2007 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಇದೆ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇನ್ನರ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು ಆಯಿತಾ. ಇನ್ನರ್ ಬ್ರಾಕೆಟ್ನ ಸಾಲ್ವ್ ಮಾಡಿ ಅದರಲ್ಲೂ ಡಿವಿಷನ್ ಇದನ್ನು ಸಾಲ್ವ್ ಮಾಡಬೇಕು ನೋಡಿ. ಇದಿಷ್ಟನ್ನು ಸಾಲ್ವ್ ಮಾಡಬೇಕು. ಇದೆಯಲ್ಲ, ಇದನ್ನು ಸಾಲ್ವ್ ಮಾಡಿ. ನಾನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ ನೋಡಿ. 0.15 ಡಿವೈಡೆಡ್ ಬೈ 0.05 ಇದೆ ಆಯಿತಾ. ಒಂದು ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿದೆ, 2 ಚುಕ್ಕಿದೆ. ಇಲ್ಲೂ ಅಷ್ಟೇ 1 ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿದೆ, 2 ಚುಕ್ಕಿ ಆಯಿತಾ. 2 ಕ್ಯಾನ್ಸಲ್ ಆಗುತ್ತೆ, 2 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ 15/5 ಆಗುತ್ತೆ. 5 1 ಝ 5 3 ಝ ಆಯಿತಾ. ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ ನಮಗೆ 3 ಬರುತ್ತೆ. ಬರ್ಕೊಳ್ಳಿ. 0.50 ಪ್ಲಸ್ 3 ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ 3 ಬರುತ್ತೆ ಇಂಟು 2/7 ಆಯಿತಾ. 3 ಪ್ಲಸ್ 0.5 ಎಷ್ಟಾಗುತ್ತೆ 3.5 ಆಗುತ್ತೆ. 3.5
ಇಂಟು 2/7 ಆಗುತ್ತೆ ಆಯಿತಾ. 3.5 ಅಂದರೆ ಏನು 7/2 ಅಂತ ಬರ್ಕೋಬೋದು ಇದನ್ನು ಆಯಿತಾ. 3.5 ರೂಪಾಯಿ ಅಂದರೆ 7/2 ಅಂತ ಬರ್ಕೋಬೋದು ಇದನ್ನು. 7/2 ಇಂಟು 2/7 ಅಂತ ಬರ್ಕೋಬೋದು. 7/2 ಅಂದರೆ ಎಷ್ಟು? 7/2 ಅಂದರೆ 3.5 ಅಥವಾ 3.5 ಅಂದರೆ 7/2. 7/2 ಅಂದರೆ 3.5, 3.5 ಅಂದರೆ 7/2. ಸೊ 3.5 ಜಾಗಕ್ಕೆ 7/2 ಬರ್ಕೊಂಡಿದ್ದೀರಿ. ಈಗ ನೋಡಿ 2 ಡಮರ್ ಆಗುತ್ತೆ, 7 ಡಮರ್ ಆಗುತ್ತೆ, ನಮಗೆ ಆನ್ಸರು 1 ಉಳ್ಕೊಳ್ಳುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 107ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 108 ನೋಡಿ. ಕ್ವಶನ್ ನಂಬರ್ 108ನ 2005 ನವೋದಯ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ. ಈ ರೀತಿ ಇದೆ. ಫಸ್ಟ್ ಏನು ಮಾಡಬೇಕು? ಈ ರೀತಿ ಇದ್ರೆ ಇಲ್ಲಿ ನೋಡಿ ಡಿವಿಷನ್ ಸಾಲ್ವ್ ಮಾಡಬೇಕು. ಡಿವಿಷನ್ ಇದೆ, ಡಿವಿಷನ್ ಸಾಲ್ವ್ ಮಾಡಿ. ಏನು ಬರುತ್ತೆ ಇದು? ಇಲ್ಲಿ ಮಾಡ್ತೀನಿ ನೋಡಿ. 2.5/0.5 ಸೇಮ್ ಪ್ರೊಸೀಜರ್. 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. 25/5 ಆಗುತ್ತೆ. 5 1 5 5 ಆಯಿತಾ. ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 5 ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 5 ಬರುತ್ತೆ. ಇಂಟು 0.1 ಬರ್ಕೊಳ್ಳಿ, -0.05. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 0.5 ಆಗುತ್ತೆ. -0.05. ಇದರಿಂದ ಇದನ್ನು ಮೈನಸ್ ಮಾಡಿ 0.45 ಬರುತ್ತೆ. 0.45 ಬರುತ್ತೆ ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡಿ 0.45 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 109 ನೋಡಿ. ಕ್ವಶನ್ ನಂಬರ್ 109ನ 1995ನೇ ಇಸ್ವಿಲೂ ಕೇಳಿದ್ದಾರೆ, ಮತ್ತು 2004 ನವೋದಯ ಎಕ್ಸಾಮಲ್ಲೂ ಕೇಳಿದರೆ ಆಯಿತಾ. ಒಂದೇ ಕ್ವಶನ್ನು 2 ಸಲ ಅಪಿಯರ್ ಆಗಿದೆ ಆಯಿತಾ. ನೋಡಿ ಎಷ್ಟುದ್ದ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಡಿವಿಷನ್, ಬಡ್ಮಾಸ್ ರೂಲ್ ಪ್ರಕಾರ ಡಿವಿಷನ್ 4/2 ಇದೆ ಮತ್ತು 4/2 ಇದೆ. ಫಸ್ಟ್ ಡಿವೈಡ್ ಮಾಡಿ. ಏನು 4/2 ಅಂದರೆ? 4/2 ಅಂದರೆ 2 1 2 2 ಫಸ್ಟು ಡಿವಿಷನ್ ಮಾಡಿ. ಇದನ್ನು ಸಾಲ್ವ್ ಮಾಡಿದ್ರೆ 2 ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 2 ಬರುತ್ತೆ. 4/2 ಅಂದರೆ 2 ಮೈನಸ್. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 3 ಇಂಟು 2 ಹಂಗೆ ಬರ್ಕೊಳ್ಳಿ, ಪ್ಲಸ್ ಆಯಿತಾ. 4/2 ಅಂದರೆ ಏನಾಗುತ್ತೆ? ಇದು 2 ಬರುತ್ತೆ ಆಯಿತಾ. ಇಂಟು 2 -4 ಆಯಿತಾ. ನೆಕ್ಸ್ಟ್ ಏನು ಮಾಡಿ? ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ. 10 + 2 -3 2 6 ಪ್ಲಸ್ ಇದೆ, ಪ್ಲಸ್ 2 2 4 -4 ಆಯಿತಾ. ನೆಕ್ಸ್ಟ್ ನೋಡಿ, +4 -4 ಡಮರ್ ಆಗುತ್ತೆ, -4 +4 ಡಮರ್ ಆಗುತ್ತೆ. ಇದು 10 + 2 12 -6. 12ರಲ್ಲಿ 6 ಕಳೆದ್ರೆ 6. ಫೈನಲ್ ಆನ್ಸರ್ ಏನು ಬರ್ತಾ ಇದೆ? 6. ಕ್ವಶನ್ ನಂಬರ್ 109ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಆಯಿತಾ. ಇದು 6, 12 6 ಮೈನಸ್ ಮಾಡಿದ್ರೆ 6. ಕ್ವಶನ್ ನಂಬರ್ 109ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 110 ನೋಡಿ. ಕ್ವಶನ್ ನಂಬರ್ 110ನ 2003 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ. ಇಷ್ಟು ಸಿಂಪಲ್ ಆಗಿದೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡಬೇಕು? ಡಿವಿಷನ್ ಮಾಡಬೇಕು ಆಯಿತಾ. 6/6 ಅಂದರೆ 1 ಆಗುತ್ತೆ ಆಯಿತಾ. ಅದಾದಮೇಲೆ ಬರ್ಕೊಳ್ಳಿ, ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ, ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. 6 6ಲಿ 36 -6 ಆಯಿತಾ. 36ರಲ್ಲಿ 6 ಕಳೆದ್ರೆ ಎಷ್ಟಾಗುತ್ತೆ? 30. 30 + 1 31 ಆಯಿತಾ. 110ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 111 ನೋಡಿ. ಅದನ್ನು 2002 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ. ಈ ರೀತಿ ಇದೆ, ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಡಿವಿಷನ್ ಮಾಡಿ ಆಯಿತಾ. 15 × 4 -5/2 ಅಂದರೆ 10/5 ಅಂದರೆ 2 ಬರುತ್ತೆ ಆಯಿತಾ. 10/5 ಅಂದರೆ 2 ಬರುತ್ತೆ. 2 ಬರ್ಕೊಳ್ಳಿ. 15 4ಲಿ 60. 60ರಲ್ಲಿ 2 ಕಳೆದ್ರೆ ಎಷ್ಟಾಗುತ್ತೆ? 58 ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು, ನೀವು ಬರೆಯೋಷ್ಟೇ ಇಲ್ಲ, ಡೈರೆಕ್ಟಾಗಿ. 10/5 ಅಂದರೆ 2 ಬರುತ್ತೆ. 2ನ 15 4 60, 60ರಲ್ಲಿ 2 ಕಳೆದ್ರೆ 58. ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರ್ನ ಕ್ರಾಸ್ ಚೆಕ್ ಮಾಡಿಬಿಟ್ಟು ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 112 ನೋಡಿ. ಅದನ್ನು 2001 ನವೋದಯ ಎಕ್ಸಾಮಲ್ಲಿ ಕೇಳಿದರು. ಈ ರೀತಿ ಇದೆ. ಫಸ್ಟ್ ಏನು ಮಾಡಿ? ಇದನ್ನು ಸಾಲ್ವ್ ಮಾಡಿ. 98
ಮೈನಸ್ 65 ಪ್ಲಸ್ 32 ಮೈನಸ್ 12 ಪ್ಲಸ್ 5 ಅಂದರೆ ಏನಾಗುತ್ತೆ 17 ಆಗುತ್ತೆ. 12 ಪ್ಲಸ್ 5 17 ಆಗುತ್ತೆ ಆಯಿತಾ. ನೆಕ್ಸ್ಟ್ 98 ಮೈನಸ್ 65 ಪ್ಲಸ್ 32 ಅಲ್ಲಿ 17 ಕಳೆದ್ರೆ ಎಷ್ಟಾಗುತ್ತೆ 32 ಅಲ್ಲಿ 17 12ರಲ್ಲಿ 7 ಅಂದರೆ 3 2 5 12 1 ಅಂದರೆ 1 15 ಬರುತ್ತೆ 15 ಇದೇನಾಗುತ್ತೆ 98 ಮೈನಸ್ 65 ಪ್ಲಸ್ 15 70 80 ಆಗುತ್ತೆ 70 ಆಗುತ್ತೆ 80 ಆಗುತ್ತೆ ಆಯಿತಾ. 98ಅಲ್ಲಿ 80 ಅಂದರೆ 18 ಆಗುತ್ತೆ 18. ಆಪ್ಷನ್ ಏನು ಬರುತ್ತೆ ಆಪ್ಷನ್ ಬಿ. ಕ್ವಶನ್ ನಂಬರ್ 113 ನೋಡಿ. ಕ್ವಶನ್ ನಂಬರ್ 113ನ 2001 ನವೋದಯ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಇದೆ ಆಯಿತಾ. ಇದನ್ನು ಯಾವ ರೀತಿ ಮಾಡ್ತೀರಾ ನೋಡಿ 50 ಇಂಟು 5 ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಚುಕ್ಕಿ ಇದೆ 2 ಡಿಜಿಟ್ ಆದಮೇಲೆ ಚುಕ್ಕಿದೆ, ಚುಕ್ಕಿನ ತೆಗೆದ್ರೆ ಕೆಳಗಡೆ 2 0 ಬರ್ಕೋಬೋದು ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿದೆ 2 ಡಿಜಿಟ್ ಆದಮೇಲೆ ಚುಕ್ಕಿದೆ, ಚುಕ್ಕಿನ ತೆಗೆದ್ರೆ ಕೆಳಗಡೆ 2 0 ಬರ್ಕೋಬೋದು ಆಯಿತಾ. ಸುಮಾರು ಲೆಕ್ಕಗಳು ಈ ರೀತಿ ಸಾಲ್ವ್ ಮಾಡಿದ್ದೀವಿ. 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಸೊ ಚುಕ್ಕಿನ ತೆಗೆದ್ರೆ 2 0, 2 ಡಿಜಿಟು 2 0 ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿದೆ ಕೆಳಗಡೆ 2 0. ಈಗ ಸಿಂಪ್ಲಿಫೈ ಮಾಡಿ ಹೆಂಗೆ ಮಾಡ್ತೀರಾ ಇಲ್ಲಿ 1 0 1 0 ಡಮಾರ್ ಆಯಿತು ಆಯಿತಾ. ಅದಾದಮೇಲೆ 5 1 5 2 ನೆಕ್ಸ್ಟ್ ಏನಾಗುತ್ತೆ ಮೇಲ್ಗಡೆ 5 ಇಂಟು 5 ಉಳ್ಕೊಳ್ಳುತ್ತೆ, 5 ಇಂಟು 5 ಕೆಳಗಡೆ 2 ಬರುತ್ತೆ. 5 5 25/2. 25ರಲ್ಲಿ ಅರ್ಧ ಅಂದರೆ ಎಷ್ಟು 25ರಲ್ಲಿ ಅರ್ಧ ಅಂದರೆ 12.5 12.5 ಅಥವಾ 12.50 ಆಯಿತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 113ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 114 ನೋಡಿ. ಕ್ವಶನ್ ನಂಬರ್ 114ನ 2000ನೇ ಇಸ್ವಿ ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಇದೆ. ಫಸ್ಟ್ ಏನು ಮಾಡಿ ಫಸ್ಟ್ ಡಿವಿಷನ್ ಮಾಡಬೇಕಲ್ಲ, ಬ್ರಾಕೆಟ್ ಹಾಕೊಳ್ಳಿ ನೋಡಿ. ಇವೆರಡು ಕ್ಯಾನ್ಸಲ್ ಆಗುತ್ತೆ ಹಿಂಗೆ ಇದನ್ನು ನೋಡಿ 2/2 ಇದ್ದರೆ ಕ್ಯಾನ್ಸಲ್ ಆಗಲ್ವಾ. ಅದೇ ರೀತಿ 3/2 ಡಿವೈಡೆಡ್ ಬೈ 3/2 ಇದೆ ಕ್ಯಾನ್ಸಲ್ ಆಗುತ್ತೆ ಆಯಿತಾ. ಇವೆರಡು ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ ಇಂಟು 2 ಪ್ಲಸ್ 3/2 ಬೇಕು ಅಂದರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ 3/2 ಇದೇನಾಗುತ್ತೆ 3/2 ಅಂತ ಬರ್ಕೋತೀವಿ. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಆಗಿ ಸಿಂಬಲ್ ಆಗಿ ಬರ್ಕೋತೀವಿ, ಇದನ್ನು ಪಲ್ಟಿ ಮಾಡ್ತೀವಿ. ಪಲ್ಟಿ ಮಾಡಿದ್ರೆ 2/3 ಆಗುತ್ತೆ. 3 3 2 2 ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ ಇದೇನಾಗುತ್ತೆ 2 ಪ್ಲಸ್ 3/2 ಆಗುತ್ತೆ. ಇದನ್ನೇನಾರ ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ಇದೇನಾಗುತ್ತೆ 2 2 4 ಇದು 3 4 3 7/2 ಬರುತ್ತೆ. 7/2 ನಿಮಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಡೈರೆಕ್ಟ್ ಆನ್ಸರ್ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ. ಕ್ವಶನ್ ನಂಬರ್ 115 ನೋಡಿ. ಕ್ವಶನ್ ನಂಬರ್ 115 ಈ ರೀತಿ ಇದೆ. ಫಸ್ಟ್ ಏನು ಮಾಡಿ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಿಂಪ್ಲಿಫೈ ಮಾಡಿ. ಇದನ್ನು ಫ್ಲವರ್ ಬ್ರಾಕೆಟ್ನ ಬರ್ಕೊಳ್ಳಿ. 2 ಇಂಟು 18 - 3 ಅಂದರೆ 15 ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ ಆಯಿತಾ. 18ರಲ್ಲಿ 3 ಕಳೆದ್ರೆ 15 ಬರುತ್ತೆ. 2 ಇದೆ ಅಷ್ಟೇ. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಬಂದಿದೆ ಅಷ್ಟೇ. ಪ್ಲಸ್ 5 ಇದೆ. 12ಅಲ್ಲಿ 7 ಕಳೆದ್ರೆ ಎಷ್ಟಾಗುತ್ತೆ 5 ಉಳ್ಕೊಳ್ಳುತ್ತೆ. 12ಅಲ್ಲಿ 7 ಹೋದರೆ 3 + 2 5 ಉಳ್ಕೊಳ್ಳುತ್ತೆ ಅಷ್ಟೇ. 15 2 ಏನಾಗುತ್ತೆ 30. 5 5 25. 30 + 25 ಏನಾಗುತ್ತೆ 55 ಆಗುತ್ತೆ. 55 ಆಪ್ಷನ್ ಏನು ಬರುತ್ತೆ ಆಪ್ಷನ್ ಡಿ.